ಓಂ ಶಾಂತಿ ಇವರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಇವರೇ, ನಾನೀಗ ಶ್ರೀ ಸದ್ಗುರು ಸೇವಾ ಆಶ್ರಮ ಹೊಸದುರ್ಗ ಪಕ್ಕದಲ್ಲಿ 2 ಕಿಲೋಮೀಟ್ರ್ ದೂರ, ಅದು ಬೀರೂರು ಮಾರ್ಗ. ಹೊಸದುರ್ಗದಿಂದ ಬೀರೂರು ಮಾರ್ಗ 2 ಕಿಲೋಮೀಟ್ರ್ ದೂರದಲ್ಲಿ ಶ್ರೀ ಸದ್ಗುರು ಸೇವಾ ಆಶ್ರಮ ಇದೆ. ಇಲ್ಲಿದ್ದೀನಿ ಇವರೇ ದತ್ತಾತ್ರೇಯ ಜಯಂತಿ ಪ್ರಯುಕ್ತ 14ನೇ ತಾರೀಕು ಶನಿವಾರ 12ನೇ ತಿಂಗಳು 2024ನೇ ಇಸ್ವಿ ಇಲ್ಲಿ ದತ್ತಾತ್ರೇಯ ಜಯಂತಿ ನಡೆದಿದೆ. ನಂತರ ರಾತ್ರಿಗೆ ನಾನು 1:30 ಗಂಟೆ ರಾತ್ರಿಗೆ ಇಲ್ಲಿ ಬಂದಿದ್ದೀನಿ. ಈಗ ಇದೊಂದು ದೊಡ್ಡ ಹಾಲ್ ಇರುತ್ತೆ. ಇಲ್ಲಿ ಉಳ್ಕೊಳ್ಳಿಕ್ಕೆ ನಮಗೆ ಆ ಸೇವಾ ಟ್ರಸ್ಟ್ನವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಟ್ರಸ್ಟಲ್ಲಿ ಈಗ ಸದ್ಯಕ್ಕೆ ನಾವು ಇಬ್ಬರಿದ್ದೀವಿ. ನಾನು ರಘುನಂದನ್ ಅಂತ ತುಮಕೂರು ಜಿಲ್ಲೆಯವರು, ಒಬ್ಬ ನನ್ನ ಶಿಷ್ಯ, ರೂಮ್ ನಂಬರ್ 4. ಇದರಲ್ಲಿ ನಾನು ಹಾಗೂ ರಘುನಂದನ್ ನನ್ನ ಶಿಷ್ಯ, ಹೊಸ ಶಿಷ್ಯ ಇಬ್ಬರು ಮಾತ್ರ ಇದ್ದೀವಿ. ಆದರೆ ಇದಕ್ಕೆ ಮುಂಚೆ ಏನೆಲ್ಲ ನಡೀತು ಅನ್ನೋದನ್ನು ನಾನು ನಿಮಗೆ ವಿವರಣೆ ಕೊಡ್ತೀನಿ. ಇವತ್ತು 14ನೇ ತಾರೀಕು ರಾತ್ರಿ 1:30 ಗಂಟೆ ರಾತ್ರಿ ಇದು. ಇಷ್ಟು ದೊಡ್ಡ ಬಂಗಲೆಯಲ್ಲಿ ನಾವು ಇಬ್ಬರೇ ಇದ್ದೀವಿ ಈಗ ಸದ್ಯಕ್ಕೆ. ಇನ್ನು ಯಾರಿದ್ದಾರೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಇಲ್ಲಿ ಯಾರೂ ಇಲ್ಲ. ಇಲ್ಲಿಗೆ ನಾವು ಹೇಗೆ ಬಂದ್ವಿ ಇಷ್ಟೊತ್ತಿನಲ್ಲಿ, ಇದಕ್ಕೆ ಮೊದಲು ಬೆಳಗ್ಗೆಯಿಂದ ಏನೆಲ್ಲ ನಡೀತು ಇಷ್ಟೊತ್ತುವರೆಗೂ, ಯಾಕಂದರೆ ಈಗ ರಾತ್ರಿ 1:30 ಗಂಟೆ, ಬೆಳಗ್ಗೆಯಿಂದ ಏನೆಲ್ಲ ನಡೀತು ಅನ್ನೋದನ್ನು ನಿಮಗೆ ವಿವರಿಸ್ತೀನಿ. ಇವರೇ ಬೆಳಗ್ಗೆ 10:30 11 ಗಂಟೆ ಈಗ ನಾವು ಜ್ಞಾನಭಾರತಿ ಮೆಟ್ರೋ ರೈಲ್ವೆ ನಿಲ್ದಾಣ ಬೆಂಗಳೂರು ಯೂನಿವರ್ಸಿಟಿ ಪಕ್ಕದಲ್ಲಿದೆ, ಬೆಂಗಳೂರು ವಿಶ್ವವಿದ್ಯಾಲಯ ಪಕ್ಕದಲ್ಲಿದೆ. ಇಲ್ಲಿ ನಾನು ಚಿಕ್ಕಯ್ಯ ಮೆಟ್ರೋ ಟ್ರೈನ್ನ ಹತ್ತಲಿಕ್ಕೆ ಹೊರಟಿದ್ದೀವಿ. ಚಿಕ್ಕಯ್ಯ ಅಂದರೆ ನಾಗನಹಳ್ಳಿ, ತುಮಕೂರು ಜಿಲ್ಲೆ, ತಿಪ್ಪಸಂದ್ರ ಪಕ್ಕದಲ್ಲಿ, ವಡ್ರಗುಪ್ಪೆ ಪಕ್ಕದಲ್ಲಿರುತ್ತೆ. ಅಲ್ಲಿ ಶ್ರೀ ಮುನೇಶ್ವರ ಆದಿಶಕ್ತಿ ಶನೇಶ್ವರ ದೇವಸ್ಥಾನದ ಸಂಸ್ಥಾಪಕರು ಹಾಗೆ ಮುಖ್ಯ ಅರ್ಚಕರು ಯಾರು ಚಿಕ್ಕಯ್ಯ, ಇವರು ನನ್ನ ಜೊತೆ ಇದ್ದಾರೆ. ಬೆಳಗ್ಗೆಯಲ್ಲಿ 10:30 11 ಗಂಟೆ ಸಮಯ ಆಗಿದೆ. ಈಗ 14ನೇ ತಾರೀಕು 12ನೇ ತಿಂಗಳು ಶನಿವಾರ 2024ನೇ ಇಸ್ವಿ. ಈಗ ನಾವಿಲ್ಲಿ ಹತ್ತಾಯಿದ್ವಿ ಏನನ್ನ, ಮೆಟ್ರೋ ಟ್ರೈನ್. ನಮ್ಮ ಪ್ರಯಾಣ ಎಲ್ಲಿಗಪ್ಪ ಅಂದ್ರೆ ಇಲ್ಲಿಂದ ನೇರವಾಗಿ ಶಿವಮೊಗ್ಗ, ಅಂದರೆ ಬೆಂಗಳೂರು ಟು ಶಿವಮೊಗ್ಗ ಟ್ರೈನ್ ಇರುತ್ತೆ ಮೆಜೆಸ್ಟಿಕ್ಕಲ್ಲಿ. 12:30 12:45 ಬಿಡುತ್ತೆ ಮೆಜೆಸ್ಟಿಕ್ಕು. ಅಲ್ಲಿಗೆ ಹೋಗಿ ನಾವು ಸೇರಬೇಕು. ಎಲ್ಲಿ, ಈ ಜ್ಞಾನಭಾರತಿ ಮೆಟ್ರೋ ಟ್ರೈನಿಂದ ಅಲ್ಲಿಗೆ ಸೇರಬೇಕು ಮೆಜೆಸ್ಟಿಕ್ಗೆ, ಅಂದರೆ ನಾಡಪ್ರಭು ಕೆಂಪೇಗೌಡ ರೈಲ್ವೆ ಸ್ಟೇಷನ್ಗೆ ತಲುಪಬೇಕು. ಅಲ್ಲಿ ಇನ್ನೂ ಕೆಲವರು ಬರ್ತಾರೆ, ಮೈಸೂರಿಂದ ಶಿವಕುಮಾರ್ ಬರ್ತಾರೆ, ಹಾಗೆ ಟಿ ನರಸೀಪುರದಿಂದ ಮಂಜುನಾಥ್ ಬರ್ತಾರೆ. ಅಲ್ಲಿಗೆ ನಾವು ಇಲ್ಲಿಂದ ನಾನು, ಚಿಕ್ಕಯ್ಯ, ಆಮೇಲೆ ಕೆಂಗೇರಿ ಸುರೇಶ್ 3 ಜನ ಈ ಮೆಟ್ರೋ ಟ್ರೈನಲ್ಲಿ ಹತ್ತಿ ಮೆಜೆಸ್ಟಿಕ್ ತಲುಪಬೇಕು. ಆನಂತರ ಅಲ್ಲಿ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋಗುವ ಟ್ರೈನ್ ಇರುತ್ತೆ, ಅದನ್ನು ಹತ್ತಬೇಕು. ಶಿವಮೊಗ್ಗಕ್ಕೆ ಹೋಗುವ ಟ್ರೈನನ್ನು ಹತ್ತಬೇಕು ಬೆಂಗಳೂರು ಮೆಜೆಸ್ಟಿಕ್ಕಿಂದ. ಆಮೇಲೆ ಬೀರೂರು ಬರುತ್ತೆ ಮಧ್ಯದಲ್ಲಿ, ಬೀರೂರು. ಅದು ಬೀರೂರಲ್ಲಿ ರೈಲ್ವೆ ಸ್ಟೇಷನಲ್ಲಿ ನಾವು ಇಳಿಬೇಕು. ಬೀರೂರು ಇಳಿದ್ಬಿಟ್ಟು ನೇರವಾಗಿ ಹೊಸದುರ್ಗಕ್ಕೆ ಹೋಗಬೇಕು ಬಸ್ನಲ್ಲಿ. ಬೀರೂರಿಂದ ಬಸ್ನಲ್ಲಿ ಹೊಸದುರ್ಗಕ್ಕೆ ಹೋಗಬೇಕು. ಹೊಸದುರ್ಗದಿಂದ ನಾವು ನೇರವಾಗಿ ಚಿತ್ರದುರ್ಗ ಮಾರ್ಗ, ಹೊಸದುರ್ಗದಿಂದ ಚಿತ್ರದುರ್ಗ ಮಾರ್ಗ ಮಧ್ಯದಲ್ಲಿ ಜೋಗಳ್ಳಿ ಬರುತ್ತೆ. ಜೋಗಳ್ಳಿ ಪಕ್ಕದಲ್ಲಿ ಗೂಳಿ ಹೊಸಳ್ಳಿ ಬರುತ್ತೆ. ಇಲ್ಲಿ ಗೂಳಿ ಹೊಸಳ್ಳಿನಲ್ಲಿ ಓಂ ಶ್ರೀ ಅಷ್ಟನಾಗ, ಓಂ ಶ್ರೀ ಅಷ್ಟರುದ್ರ, ಓಂ ಶ್ರೀ ಅಷ್ಟಭೈರವ ಸಮೇತ, ಓಂ ಶ್ರೀ ದಶಾಪ್ತರ ಸ್ವರೂಪ, ಓಂ ಶ್ರೀ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಸ್ವರೂಪ ಕೂರ್ಮ ದೇವರಿಗೆ ಹಾಗೂ ಕೆಲವು ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರದ ಕೆಲವು ಶಿಷ್ಯರಿಗೆ ದೀಕ್ಷೆ ಕೊಡಬೇಕಾಗುತ್ತೆ. ಇದು ನಮ್ಮ ಪ್ಲ್ಯಾನಿಂಗ್. ಗೂಳಿ ಹೊಸಳಿನಲ್ಲಿ ಕೆಲವು ಶಿಷ್ಯರಿಗೆ ಹಾಗೂ ಕೂರ್ಮ ದೇವರಿಗೆ ದೀಕ್ಷೆ ಕೊಡಬೇಕು, ಇದು ನಮ್ಮ ಪ್ಲ್ಯಾನಿಂಗು. ಅದಕ್ಕಾಗಿ ನಾವು ಮೆಜೆಸ್ಟಿಕ್ ಹೋಗಬೇಕು. ಈಗ ಇದು ಜ್ಞಾನಭಾರತಿ ಮೆಟ್ರೋ ರೈಲ್ವೆ ನಿಲ್ದಾಣ. ಈಗ ಸದ್ಯಕ್ಕೆ ನಾವು ಇಲ್ಲಿ ಬಂದಿದ್ವಿ, ನಾನು ಚಿಕ್ಕಯ್ಯ.
ಅಲ್ಲಿಗೆ ಹೋಗಿ ಇಷ್ಟೆಲ್ಲ ಪ್ಲ್ಯಾನ್ ಇದೆ. ಈಗ ಇಲ್ಲಿ ಸುರೇಶ್ ಅಲ್ಲಿ ನಮಗೆ ಕಾಯ್ತಾ ಇದ್ದಾರೆ, ದೂರದಲ್ಲಿದ್ದಾರೆ, ಕಾಣಿಸ್ತಾ ಇದ್ದಾರೆ. ಸುರೇಶು, ಕೆಂಗೇರಿ ಸುರೇಶ್ ಇವರು ನಮ್ಮ ಶಿಷ್ಯರು. ಸದ್ಯಕ್ಕೆ ಇವರಿಗೆ ನಮಗೆ ನಮಸ್ಕಾರ ಮಾಡ್ತಿದ್ದಾರೆ, ಆಶೀರ್ವಾದ ಮಾಡಿದೆ. ಓಕೆ, ಈಗ ಸುರೇಶ್ ಒಬ್ಬರು ನಮ್ಮ ಜೊತೆ ಸೇರಿಕೊಂಡ್ರು. ಆಲ್ರೆಡಿ ನಮ್ಮ ಜೊತೆ ಚಿಕ್ಕಯ್ಯ ಇದ್ದರು. ಹಂಗಾದ್ರೆ ರಾತ್ರಿ ಕತೆ ಏನಪ್ಪ ಅಂತ ನೀವು ಕೇಳ್ತೀರ. ಹೌದು, ರಾತ್ರಿ ಕತೆ ಅಷ್ಟು ದೊಡ್ಡ ಬಂಗ್ಲೆನಲ್ಲಿ ಯಾಕಿದ್ದೀವಿ ಅಂತ, ರಾತ್ರಿ 1:45ಗೆ ಅಲ್ಲಿರ್ತೀವಿ. ಯಾರ್ಯಾರು? ನಾನು, ರಘುನಂದನ್ ಅಂತ ತುಮಕೂರು ಹುಡುಗ. ಆದರೆ ಇವರಿಬ್ಬರು ಆಗ ನನ್ನ ಜೊತೆ ಇರಲ್ಲ. ಯಾರು? ಈ ಚಿಕ್ಕಯ್ಯ ನೋಡಿ ಅಲ್ಲಿ ಹೋಗ್ತಾನಲ್ಲ ಬ್ಯಾಗ್ ತಗೊಳಕೊಂಡು, ಅವರು ಇರಲ್ಲ. ಈ ಸುರೇಶು ನನ್ನ ಜೊತೆ ಆಗಿರೋದು ಕೇವಲ ರಘುನಂದನ್ ಅಂತ ಒಬ್ಬ ಹುಡುಗ. ಅದನ್ನು ಆಗಲೇ ನೀವು ನೋಡಿದ್ರಿ, ಆಗಲೇ ಆ ದೊಡ್ಡ ಬಂಗ್ಲೆಯಲ್ಲಿ ನೋಡಿದ್ರಿ. ಆದರೆ ಅಲ್ಲಿ ಯಾಕೆ ಹೋಗಿ ಸೇರಿಕೊಂಡ್ರಿ ನಾವು ಹೋಗ್ಬೇಕಾಗಿರೋದು ಗೂಳಿ ಹೊಸಳ್ಳಿಗೆ. ಅದು ಜೋಗಳ್ಳಿ ಪಕ್ಕ ಇದೆ. ಜೋಗಳ್ಳಿ ಎಲ್ಲಿದೆ? ಹೊಸದುರ್ಗದಿಂದ ಚಿತ್ರದುರ್ಗ ಮಾರ್ಗ ಮಧ್ಯದಲ್ಲಿದೆ. ಅಲ್ಲಿ ಹೋಗಿ ನಾವು ದೀಕ್ಷೆ ಕೊಡಬೇಕು. ಯಾರಿಗೆ? ಕೆಲವು ಶಿಷ್ಯರಿಗೆ, ಹಾಗೆ ಕೂರ್ಮದೇವರಿಗೆ. ಆದರೆ ಮಧ್ಯದಲ್ಲಿ ಏನೆಲ್ಲ ನಡೀತದೆ, ಏನೆಲ್ಲ ನಡೀತು ಅನ್ನೋದನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ, ವಿವರಿಸ್ಲಿಕ್ಕೆ ಹೊರಟಿದ್ದೀನಿ. ಬೆಳಗ್ಗೆಯಿಂದ ಏನು ನಡೀತು ಪ್ರೊಸೆಸ್ ಅಂತ. ಪ್ರಾರಂಭದಲ್ಲಿ ನಾನು ತೋರಿಸಿದ್ದು ದೊಡ್ಡ ಬಂಗಲೆ. ಅದರಲ್ಲಿ ರಾತ್ರಿ 1:30 ಗಂಟೆ ರಾತ್ರಿ ನಾನು ಒಬ್ಬನೇ ನಿಮಗೆ ತೋರಿಸ್ದೆ. ಆದರೆ ನಮ್ಮ ಶಿಷ್ಯ ಇನ್ನೊಬ್ಬ ಇದ್ದಾನೆ, ರಘುನಂದನ್ ಅಂತ. ಅವನು ತುಮಕೂರು ಜಿಲ್ಲೆ, ಅವನು ಹೊಸ ಹುಡುಗ. ಅವನ್ನ ಇನ್ನೂ ತೋರಿಸಿಲ್ಲ, ಆಮೇಲೆ ತೋರಿಸ್ತೀನಿ. ಓಕೆ ಅವರೇ, ಇಲ್ಲಿ ಒಂದು ಘಟನೆ ನಡೆದಿದೆ. ಏನಪ್ಪ ಅಂದರೆ, ಮೊದಲು ನಾವು ಹೋಗಬೇಕಾಗಿರೋ ಪ್ರಯಾಣದಲ್ಲಿ ನಮ್ಮ ಪ್ಲ್ಯಾನ್ ಪ್ರಕಾರ ಇದ್ದಿದ್ದು ಗೂಳಿ ಹೊಸಳ್ಳಿ ತಲುಪೋದು. ಆದರೆ ನೇರವಾಗಿ ನಾವು ಗೂಳಿ ಹೊಸಳ್ಳಿ ತಲುಪೋಕ್ಕಾಗಲ್ಲ. ಯಾಕೆ ಅಂದರೆ, ನಾನು ಪ್ಲ್ಯಾನ್ ಪ್ರಕಾರ ಹೊಸದುರ್ಗದಲ್ಲಿ ಒಂದು ರೂಮ್ ಮಾಡಬೇಕು. ಆ ರೂಮ್ನಲ್ಲಿ ಇದ್ಕೊಂಡು ಬೆಳಗ್ಗೆಗೆ ನಾನು, ಅಂದರೆ 15ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ತುಮಕೂರು ಕಡೆಯಿಂದ, ಅಂದರೆ ತುಮಕೂರು ಜಿಲ್ಲೆಯಿಂದ ಪರಮೇಶ್ವರ್ ಅಂತ ನಮ್ಮ ಜ್ಞಾನ ಮಂದಿರ, ಅಂದರೆ ಓಂ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರದ ಶಿಷ್ಯರವರು, ಅವರು ಬರ್ತಾರೆ ಕಾರಲ್ಲಿ ಬೆಳಗ್ಗೆಗೆ. ಅವ್ರಿಗೂ ಕೂಡ ದೀಕ್ಷೆ ಆಗುತ್ತೆ. ಅಂದರೆ ಕೇಸರಿ ಟವಲ್ ದೀಕ್ಷೆ ಕೊಡಲಾಗುತ್ತೆ. ಅಂದರೆ ಅವ್ರು ಸೀನಿಯರ್ ಆಗ್ತಾರೆ. ಆಲ್ರೆಡಿ ಈಗಾಗಲೇ ಪರಮೇಶ್ವರಿಗೆ ರುದ್ರಾಕ್ಷಿ ದೀಕ್ಷೆ ನೀಡಲಾಗಿದೆ. ಇನ್ನೇನಿದ್ರು ಅವ್ರಿಗೆ ಟವಲ್ ಕೊಡಬೇಕು. ಅದಕ್ಕೆ ಅವರು ಕೂಡ ಬರ್ತಾರೆ. ಎಲ್ಲಿಂದ? ತುಮಕೂರಿಂದ 15ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಹೊಸದುರ್ಗಕ್ಕೆ ಬರ್ತಾರೆ. ನಾನು ಹೊಸದುರ್ಗದಲ್ಲಿ ಒಂದು ಲಾಡ್ಜಲ್ಲಿ ರೂಮ್ ಮಾಡಿ ಇರಬೇಕಾಗುತ್ತೆ. ಆಮೇಲೆ ಬೆಳಗ್ಗೆ ಅವರು ಬಂದು 8 ಗಂಟೆಗೆ ಬಂದರೆ ನಾನು ರೆಡಿಯಾಗಿರಬೇಕಾಗುತ್ತೆ. ಲಾಡ್ಜಿನಲ್ಲಿ ಇರಬೇಕಾಗುತ್ತೆ ನಾನು. ನನ್ನ ಜೊತೆಗೆ ಅದೇ ರಾತ್ರಿ ನಾರಾಯಣ ರೆಡ್ಡಿ ಬರ್ತಾರೆ, ಕೋಲಾರ ಜಿಲ್ಲೆಯಿಂದ. ನಾರಾಯಣ ರೆಡ್ಡಿ ಬರ್ತಾರೆ. ಅವರು ನಾನು ಆ ರೂಮ್ನಲ್ಲಿ ಇರಬೇಕು. ಇದು ಪ್ಲ್ಯಾನಿಂಗು. ಆದರೆ ನನ್ನ ಜೊತೆಲಿರೋ ಈ ಚಿಕ್ಕಯ್ಯ ಸುರೇಶು ರಾತ್ರಿ, ಅಂದರೆ 14ನೇ ತಾರೀಕು ಶನಿವಾರ ದತ್ತಾತ್ರೇಯ ಜಯಂತಿ, ಈ ರಾತ್ರಿ ಹೊಸದುರ್ಗದಲ್ಲಿ ಇವರು ನನ್ನ ಜೊತೆ ಇರೋದಿಲ್ಲ. ನನ್ನ ಜೊತೆ ಏನಿದ್ರು ನಾರಾಯಣ ರೆಡ್ಡಿ ಇರ್ತಾರೆ. ಇದು ಪ್ಲ್ಯಾನ್. ಆದರೆ ಈ ಪ್ಲ್ಯಾನು ಬೇರೆ ಥರ ಆಗಿಬಿಡುತ್ತೆ. ಅದು ಹೆಂಗಾಗುತ್ತೆ, ಯಾವ ಥರ ಆಗುತ್ತೆ, ಏನೆಲ್ಲ ನಡೆಯುತ್ತೆ ಅನ್ನೋದು ನನ್ನ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಈಗ ನೋಡಿ, ನಾವು ಟ್ರೈನಲ್ಲಿದ್ದೀವಿ. ಈ ಟ್ರೈನ್ ಬಂದು ಬೆಂಗಳೂರು ಟು ಶಿವಮೊಗ್ಗ 12:15 12:45 ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ನಾನು, ಚಿಕ್ಕಯ್ಯ, ಸುರೇಶ್ ಈ ಟ್ರೈನ್ ಹತ್ತಿದ್ದೀವಿ, ಕೂತಿದ್ದೀವಿ ಅಷ್ಟೇ. ಆದರೆ ನಾವು ಹೋಗ್ಬೇಕಾಗಿರೋದು ಗೂಳಿ ಹೊಸಳ್ಳಿಗೆ. ಆದರೆ ಈಗ ನಮ್ಮ ಜೊತೆ ಇನ್ನೊಬ್ಬರು ಸೇರಿಕೊಂಡ್ರು, ಶಿವಕುಮಾರ್ ಅಂತ, ಮೈಸೂರು. ನೋಡಿ ಅವ್ರು ಕಾಣಿಸ್ತಾ ಇದ್ದಾರಲ್ಲ, ಸುರೇಶ ಪಕ್ಕದಲ್ಲಿದ್ದಾರೆ, ಅವರೇ ಶಿವಕುಮಾರ್. ಈಗ ನಾನಿದ್ದೀನಿ, ಸುರೇಶ ಇದ್ದಾರೆ, ನನ್ನ ಪಕ್ಕದಲ್ಲಿ ಚಿಕ್ಕಯ್ಯ ಇದ್ದಾರೆ. ನೀವು ನೋಡ್ಬೋದು, ಇವರೇ ಯೆಲ್ಲೋ ಕಲರ್ ಟವಲ್ ಸುತ್ಕೊಂಡಿದ್ದಾರಲ್ಲ ತಲೆಗೆ, ನನ್ನ ಪಕ್ಕದಲ್ಲಿ ಅವರೇ ಚಿಕ್ಕಯ್ಯ. ಆಮೇಲೆ ಏನೋ ತಿಂತಿದ್ದಾರಲ್ಲ ಅವರೇ ಸುರೇಶು. ಆಮೇಲೆ ಪಕ್ಕದಲ್ಲಿ ಸ್ವಲ್ಪ ಹೈಟ್ಗೆ ಕೂತಿದ್ರಲ್ಲ ಅವರೇ ಶಿವಕುಮಾರು, ಸುರೇಶ, ಚಿಕ್ಕಯ್ಯ, ನಾನು 4 ಜನ ಇದ್ವೀಗ ಈ ಟ್ರೈನಲ್ಲಿ. ಇದು ಬಂದು ನೇರವಾಗಿ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೊರಡುತ್ತೆ.
ಮಧ್ಯದಲ್ಲಿ ನಾವು ಎಲ್ಲಿ ಇಳಿಬೇಕು, ಬೀರೂರಿನಲ್ಲಿ ಇಳಿಬೇಕು. ಬೀರೂರಿನಲ್ಲಿ ಇಳಿದು ಹೊಸದುರ್ಗ ಹೋಗಬೇಕು. ಹೊಸದುರ್ಗದಲ್ಲಿ ಲಾಡ್ಜ್ನಲ್ಲಿ ಒಂದು ರೂಮ್ ಮಾಡಬೇಕಾಗುತ್ತೆ, ಒಂದು ರೂಮ್. ಆ ರೂಮ್ನಲ್ಲಿ ನಾನು ಮಾತ್ರ ಒಬ್ಬ ಉಳ್ಕೊಳ್ತೀನಿ. ಆದರೆ ಈ 3 ಜನ ಉಳ್ಕೊಳ್ಳಲ್ಲ. ಇವರು ನೇರವಾಗಿ ಅಲ್ಲಿನ್ನೂ ಕೆಲವರು ಬರ್ತಾರೆ ಹೊಸದುರ್ಗಕ್ಕೆ. ಹುಡುಗರು ಬೇರೆ ಕಡೆಯಿಂದ ಬರ್ತಾರೆ, ಬಿಜಾಪುರದಿಂದ ಬರ್ತಾರೆ, ಹಾಗೆ ತುಮಕೂರು ಜಿಲ್ಲೆಯಿಂದನೂ ಇನ್ನೂ ಕೆಲವರು ಬರ್ತಾರೆ, ಹಾಗೆ ಕೋಲಾರ ಜಿಲ್ಲೆಯಿಂದ ನಾರಾಯಣ ರೆಡ್ಡಿ ಬರ್ತಾರೆ. ಹೊಸದುರ್ಗಕ್ಕೆ ಸೇರ್ಕೊಳ್ತೀವಿ ಎಲ್ಲರೂ ಒಟ್ಟಿಗೆ. ಆದರೆ ಹೊಸದುರ್ಗದಲ್ಲಿ ನಾರಾಯಣ ರೆಡ್ಡಿ ನನ್ನ ಜೊತೆ ರೂಮಲ್ಲಿ ಇರ್ತಾರೆ, ಇಬ್ಬರು ಮಾತ್ರ. ನಾನು ನಾರಾಯಣ ರೆಡ್ಡಿ ರೂಮಲ್ಲಿ ಇರ್ತೀನಿ. ಬೆಳಗ್ಗೆಗೆ ತುಮಕೂರಿಂದ ಪರಮೇಶ್ವರ್ ಅಂತ ನಮ್ಮ ಶಿಷ್ಯ, ಅವರು ಬರ್ತಾರೆ. ಶ್ರೀ ಶಕ್ತಿನಿ ಜ್ಞಾನ ಮಂದಿರದ ಶಿಷ್ಯರವರು, ವಿದ್ಯಾರ್ಥಿ ಪರಮೇಶ್ವರ್ ಅವ್ರು ಬರ್ತಾರೆ. ಅವರು ಬಂದರೆ ಅವರು ಕಾರಲ್ಲಿ ಬರ್ತಾರೆ. ಕಾರಲ್ಲಿ ಬಂದು ನಮ್ಮನ್ನು ಪಿಕಪ್ ಮಾಡ್ಕೊಂಡು, ಅಂದರೆ ನನ್ನನ್ನು ನಾರಾಯಣ ರೆಡ್ಡಿನ ಪಿಕಪ್ ಮಾಡಿಕೊಂಡು ನೇರವಾಗಿ ಹೊಸದುರ್ಗದಿಂದ ಚಿತ್ರದುರ್ಗ ಮಾರ್ಗದ ಮಧ್ಯೆ ಇರುವ ಜೋಗಳ್ಳಿ ಪಕ್ಕದಲ್ಲಿ 2 ಕಿಲೋಮೀಟ್ರ್ ಗೂಳಿ ಹೊಸಳ್ಳಿ, ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ಕೆಲವು ಶಿಷ್ಯರಿಗೆ ಕೂರ್ಮ ದೇವರಿಗೆ ದೀಕ್ಷೆ ಕೊಡಬೇಕಾಗುತ್ತೆ. ಇದು ಪ್ಲ್ಯಾನ್, ಓಕೆನಾ? ಆದರೆ ಮುಂದೆ ಏನು ನಡೆಯುತ್ತೆ ಅಂತ ನೋಡಿ. ಇಲ್ಲೆಲ್ಲ ಪ್ಲ್ಯಾನ್ ಚೇಂಜ್ ಆಗಿಬಿಡುತ್ತೆ, ಬೇರೆ ಥರ ಪ್ಲ್ಯಾನ್ ಆಗಿಬಿಡುತ್ತೆ. ಹೆಂಗಾಗುತ್ತೆ, ಹೇಗಾಗುತ್ತೆ ಅಂದರೆ ನಾನು ನಿಮಗೆ ಸಿಂಪಲ್ಲಾಗಿ ಹೇಳ್ತೀನಿ. ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿ. ಇವರೇ ಚಿತ್ರದುರ್ಗಕ್ಕೆ ಹೋಗಿ ಏನು ನಾವು ಪ್ಲ್ಯಾನ್ ಮಾಡಿದ್ದೀವಿ. ಚಿತ್ರದುರ್ಗದಲ್ಲಿ ರೂಮ್ ಮಾಡಿ, ರೂಮಲ್ಲಿ ನಾನೊಬ್ಬ ಇರೋದು, ಈ ಸುರೇಶ ಚಿಕ್ಕಯ್ಯನ, ಹಾಗೆ ಅವ್ರ ಜೊತೆಲಿರೋ ಶಿವಕುಮಾರ್ನ, ಆಗ ಇನ್ನೂ ಕೆಲವರು ಬರ್ತಾರೆ. ಅವ್ರನ್ನ ಬಸ್ನಲ್ಲಿ ನಾನು ಹೊಸದುರ್ಗದಿಂದ ಚಿತ್ರದುರ್ಗ ಮಾರ್ಗಕ್ಕೆ ಹೋಗುವ ಬಸ್ನಲ್ಲಿ ಅವ್ರನ್ನ ಕಳಿಸ್ಬೇಕು. ಮಧ್ಯದಲ್ಲಿ ಅವರು ಜೋಗಳ್ಳಿ ಹತ್ರ ಇಳ್ಕೊಳ್ತಾರೆ. ಅಲ್ಲಿಂದ ಗೂಳಿ ಹೊಸಳಿಗೆ ಹೋಗ್ತಾರೆ. ಇದು ಪ್ಲ್ಯಾನ್ ಇರೋದು. ಆದರೆ ಇಲ್ಲಿ ಪ್ಲ್ಯಾನ್ ಚೇಂಜ್ ಆಗಿರುತ್ತೆ. ಏನು ಅಂತ ನೋಡಿ, ಕೊನೆವರೆಗೂ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಬೇರೆ ಥರ ಆಗಿರುತ್ತೆ. ಯಾಕಂದರೆ ಮೊದಲೇ ಹೇಳ್ದೆ ತೋರಿಸ್ತೀನಿ. ಫಸ್ಟ್ ಟೈಮ್ ಸ್ಟಾರ್ಟಿಂಗಲ್ಲೇ ನಿಮಗೆ ತೋರಿಸ್ತೀನಿ ಬಿಲ್ಡಿಂಗ್ ಬಂದು. ಆ ಬಿಲ್ಡಿಂಗಲ್ಲಿ ಸೇರ್ಕೋಬೇಕಾಗುತ್ತೆ. ರಾತ್ರಿ 1:30 ಅದು ರಾತ್ರಿ 1:30 ಬಿಲ್ಡಿಂಗಲ್ಲಿ ಸೇರ್ಕೋಬೇಕಾಗುತ್ತೆ. ಅದು ಲಾಡ್ಜಲ್ಲ, ನಾವು ಬಾಡಿಗೆಗೆ ಮಾಡಿಲ್ಲ. ಹೆಂಗೆ ಸೇರ್ಕೊಳ್ತೀವಿ ಅಂತ ನೀವು ನೋಡ್ತಾ ಹೋಗಿ ನೀವು ನೋಡ್ತಾ ಇರ್ತೀವಿ, ಸರಿನಾ? ಸದ್ಯಕ್ಕೆ ನಾವೀಗ ಈ ಒಂದು ಟ್ರೈನಲ್ಲಿದ್ದೀವಿ. ಟ್ರೈನಲ್ಲಿ ಇದ್ದೀವಿ. ನೋಡ್ಬೋದು, ಇವರೇ ಸುರೇಶ, ಪಕ್ಕದಲ್ಲಿ ನೋಡಿ ಅವರೇ ಶಿವಕುಮಾರ್, ಮೈಸೂರು. ಇನ್ನೊಂದು ನನ್ನ ಪಕ್ಕದಲ್ಲಿದ್ದಾರೆ ಚಿಕ್ಕಯ್ಯ, ಇವರು ಚಿಕ್ಕಯ್ಯ ನನ್ನ ಪಕ್ಕದಲ್ಲಿದ್ದಾರೆ. ಓಕೆನಾ? ಇದು ನಮ್ಮ ಟ್ರೈನಲ್ಲಿ ಪ್ರಯಾಣ ಸಾಗ್ತಾ ಇದೆ. ಮುಂದೆ ಏನೆಲ್ಲ ನಡೆಯುತ್ತೆ, ಹೇಗೆಲ್ಲ ನಡೆಯುತ್ತೆ, ಏನೆಲ್ಲ ಚೇಂಜಸ್ ಆಗುತ್ತೆ, ಏನೆಲ್ಲ ವಿಚಿತ್ರವಾಗಿ ನಡೆಯುತ್ತೆ ಅನ್ನೋದನ್ನು ನೀವು ನೋಡ್ತಾ ಹೋಗಿ. ಗೊತ್ತಾಯ್ತಲ್ಲ? ನಾನು ಆಲ್ರೆಡಿ ಪ್ಲ್ಯಾನ್ ಹೇಳಿದ್ದೀನಿ. ಹೊಸದುರ್ಗದಲ್ಲಿ ಲಾಡ್ಜಲ್ಲಿ ರೂಮ್ ಮಾಡಬೇಕು. ಅಲ್ಲಿ ನಾರಾಯಣ ರೆಡ್ಡಿ ಕೋಲಾರದಿಂದ ಬರ್ತಾರೆ ರಾತ್ರಿಗೆ. ಅವರು ನಾನು ಇಬ್ಬರೇ ಲಾಡ್ಜಲ್ಲಿರೋದು. ಬೆಳಗ್ಗೆಗೆ ತುಮಕೂರಿಂದ ಪರಮೇಶ್ವರ್ ಬರ್ತಾರೆ. ನಮ್ಮಿಬ್ಬರನ್ನೂ ಪಿಕಪ್ ಮಾಡಿಕೊಂಡು ಗೂಳಿ ಹೊಸಳಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ದೀಕ್ಷೆಯನ್ನು ನಾನು ಕೆಲವು ಶಿಷ್ಯರಿಗೆ ಹಾಗೂ ಕೂರ್ಮ ದೇವರಿಗೆ ನೀಡ್ತೀನಿ. ಇದು ಪ್ಲ್ಯಾನ್ ಅಷ್ಟೇ. ಆದರೆ ಈಗ ಮಧ್ಯದಲ್ಲಿ ಪ್ಲ್ಯಾನ್ ಬೇರೆ ಥರ ಆಗಿಬಿಡುತ್ತೆ. ಹೊಸದುರ್ಗಕ್ಕೆ ಹೋಗೋದಕ್ಕೆ ಮುಂಚೆನೇ ಬೇರೆ ಥರ ಪ್ಲ್ಯಾನ್ ಆಗಿಬಿಡುತ್ತೆ, ಚೇಂಜಸ್ ಆಗಿಬಿಡುತ್ತೆ. ಅದು ಏನು ಚೇಂಜಸ್ ಅಂತ ನೋಡೋಣ. ಇವರೇ ನಾವೀಗ ಟ್ರೈನಲ್ಲಿ ಹೋಗ್ತಾಯಿದ್ವಿ. ನೀವು ನೋಡ್ಬೋದು, ಮಧ್ಯದಲ್ಲಿ ಒಳ್ಳೆ ಬೆಟ್ಟಗಳು ಕಾಣಿಸುತ್ತೆ, ಒಳ್ಳೆ ಅಡಿಕೆ ಮರ, ತೆಂಗಿನ ಮರ. ಈ ತುಮಕೂರು ಜಿಲ್ಲೆ ಇದು ಕೊನೆ ಬಾರ್ಡರ್ ಅಂತ ಅನ್ಕೋಬೋದು. ತುಮಕೂರು ಜಿಲ್ಲೆ ಬಾರ್ಡರ್ ಅನ್ಕೋಬೋದು. ಬರೀ ತೆಂಗಿನ ಮರಗಳು, ಅಡಿಕೆ ಮರಗಳು, ಒಳ್ಳೆ ಬೆಟ್ಟಗಳು ನೋಡಿ, ಒಳ್ಳೆ ಸುಂದರವಾದ ಬೆಟ್ಟ. ಇಲ್ಲಿ ಬೆಂಗಳೂರಿಂದ ಶಿವಮೊಗ್ಗ ಮಾರ್ಗ, ಟ್ರೈನ್ ಮಾರ್ಗ. ಇಲ್ಲಿ ತುಮಕೂರು ಜಿಲ್ಲೆ ಆದಮೇಲೆ, ಅಥವಾ ತುಮಕೂರು ಜಿಲ್ಲೆನೇ ಇದೆ, ಬಾರ್ಡರ್ ಅಂತ ಹೊಸದುರ್ಗ ಅಂತ. ಮತ್ತು ಅವರ ಇಲ್ಲಿ ಒಟ್ಟಿನಲ್ಲಿ ನಾವು ನಮ್ಮದೇ ಆದ ಒಂದು ಪ್ಲ್ಯಾನ್ ಇಟ್ಕೊಂಡು ಹೊರಟಿದ್ವಿ. ಏನೋ ನಮ್ಗೆ ಒಳ್ಳೇದಾಗ್ಬಿಟ್ರೆ ಸಾಕು. ಏನು ಒಳ್ಳೆಯದು, ಅಲ್ಲಿ ಗೂಳಿ ಹೊಸಳಿನಲ್ಲಿ ಕೆಲವು ಶಿಷ್ಯರು ಬರ್ತಾರೆ. ನಮ್ಮ ಶಿಷ್ಯರು ಅಲ್ಲಿ ಬರ್ತಾರೆ. ಒಂದು 15 ಜನ ಶಿಷ್ಯರು ಬರ್ತಾರೆ. ಅವ್ರಿಗೆಲ್ಲ ದೀಕ್ಷೆ ಕೊಡಬೇಕು. ಆನಂತರ ಕೂರ್ಮ ದೇವರಿಗೂ ಶಕ್ತಿಗೂ ದೀಕ್ಷೆ ಆಗುತ್ತೆ.
ಇದು ನಮ್ಮ ಪ್ಲ್ಯಾನ್. ಓಕೆನಾ. ಈ ಪ್ಲ್ಯಾನ್ ಈಗ ಚೇಂಜ್ ಆಗಿಬಿಡುತ್ತೆ. ನಾವು ಬೀರೂರಿನಲ್ಲಿ ಈ ಟ್ರೈನಿಂದ ಇಳಿಬೇಕು. ಈ ಟ್ರೈನಿಂದ ಎಲ್ಲಿ ಇಳಿಬೇಕು? ಬೀರೂರಿನಲ್ಲಿ ಇಳಿಬೇಕು. ಬೀರೂರಿನಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಬಸ್ನಲ್ಲಿ ಹೋಗಬೇಕು ಹೊಸದುರ್ಗಕ್ಕೆ. ಗೊತ್ತಾಯ್ತಲ್ಲ. ಹೊಸದುರ್ಗನಲ್ಲಿ ಲಾಡ್ಜಲ್ಲಿ ರೂಮ್ ಮಾಡಬೇಕು. ನಾನು ಕೋಲಾರದ ನಾರಾಯಣ ರೆಡ್ಡಿ ಇಬ್ಬರೇ ಇರ್ತೀವಿ. ಬೆಳಗ್ಗೆಗೆ ತುಮಕೂರಿಂದ ಪರಮೇಶ್ವರ್ ಬರ್ತಾರೆ. ಅವರು ನಮ್ಮನ್ನು ಕಾರಲ್ಲಿ ಕರ್ಕೊಂಡು ಒಳ್ಳೆ ಹೊಸಳಿಗೆ ಹೋಗ್ತಾರೆ. ಇದು ಪ್ಲ್ಯಾನ್. ಓಕೆನಾ. ಹಾಗಾದರೆ ಈ ಪ್ಲ್ಯಾನ್ ಎಲ್ಲ ಚೇಂಜ್ ಆಗೋಗ್ತದೆ. ಈಗ ನೋಡಿ ಬೀರೂರು ಬಂತು. ಬೀರೂರಲ್ಲ, ಇನ್ನೂ ಬೀರೂರು ಬಂದಿಲ್ಲ. ಮಧ್ಯದಲ್ಲಿ ಒಂದು ಸ್ಟಾಪ್ ಬಂತು. ಅಲ್ಲಿ ರಘುನಂದನ್ ಅಂತ ಹತ್ತಿದ್ದಾನೆ ಹುಡುಗ. ಆ ಹುಡುಗ ರಘುನಂದನ್ ಅಂತ ಹತ್ತಿದ್ದಾನೆ, ನೋಡ್ಬೋದು. ಈಗ ಶಿವಕುಮಾರ್ ಪಕ್ಕದಲ್ಲ ಆ ಕಡೆ ಲಾಸ್ಟಲ್ಲಿ ಕೂತಿದ್ದಾನೆ ಅದೇ ಹುಡುಗ. ನೋಡಿ ಆ ಕಡೆ ಲಾಸ್ಟ್ ಇದ್ದಾನಲ್ಲ ಸೀಟ್ನಲ್ಲಿ. ನೋಡಿ ಕವರ್ನಲ್ಲಿ ಊಟ ಎಲ್ಲ ತಂದಿದ್ದಾನೆ ರಘುನಂದನ್ನು. ಮಸಾಲೆ ದೋಸೆ ಅದು ಪಾರ್ಸಲ್ ಎತ್ಕೊಂಡು ಬಂದಿದ್ದಾನೆ 6 ಜನಕ್ಕೆ. ನನಗೆ, ನನ್ನ ಪಕ್ಕದಲ್ಲಿ ಚಿಕ್ಕಯ್ಯ ಇದ್ದಾನೆ, ನಮ್ಮಿಬ್ಬರಿಗೆ 2 ಮಸಾಲೆ ದೋಸೆ, ಆಮೇಲೆ ಸುರೇಶ್ಗೆ 1 ಮಸಾಲೆ ದೋಸೆ, ಆಮೇಲೆ ಶಿವಕುಮಾರ್ಗೆ 1 ಮಸಾಲೆ ದೋಸೆ, ಆಮೇಲೆ ರಘುನಂದನ್ಗೊಂದು. ಒಟ್ಟು ಎಷ್ಟಾಯಿತು? 5 ಆಯಿತು. 5 ಮಸಾಲೆ ತಂದಿದ್ದಾನೆ. ಆದರೆ ಅದೀಗ ಜನಗಳ ಮುಂದೆ ತಿನ್ನಲಿಕ್ಕೆ ಸಂಕೋಚ ಆಯಿತು. ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ವಿ. ಅದರಲ್ಲೂ ಶಿವಕುಮಾರ್ ನಾಷ್ಟ ಮಾಡಿರಲಿಲ್ಲ. ಅದಕ್ಕೆ ಶಿವಕುಮಾರ್ಗೆ ನಾಷ್ಟ ಮಾಡಲಿಕ್ಕೆ, ಆಮೇಲೆ ರಘುನಂದನೂ ತಿಂದಿರಲಿಲ್ಲ, ನಾಷ್ಟ ಮಾಡಿರಲಿಲ್ಲ. ಅದಕ್ಕೆ ಅವರಿಬ್ಬರಿಗೂ, ಅದರಲ್ಲೂ ಈಗ 1:45 ಗಂಟೆ 2 ಗಂಟೆ ಆಗಿದೆ, ಮಧ್ಯಾಹ್ನ 2 ಗಂಟೆ ಆಗಿದೆ. ಅವರಿಬ್ಬರಿಗೂ ಮಸಾಲೆ ತಿನ್ನಲಿಕ್ಕೆ ಅವಕಾಶ ಮಾಡಿಕೊಳ್ಳಾಯಿತು. ಸದ್ಯಕ್ಕೆ ಈಗ ನೋಡಿ ಇವರೇ ರಘುನಂದನ್ನು ತಿಂತಾ ಇದ್ದಾರಲ್ಲ, ಇವರೇ ನನ್ನ ಹತ್ರ ವಿದ್ಯಾರ್ಥಿಯವರು. ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರದ ವಿದ್ಯಾರ್ಥಿಯವರು ರಘುನಂದನು. ಇವರು ಕೂಡ ದೀಕ್ಷೆ ತಗೊಳ್ತಾರೆ, ಅದಕ್ಕಾಗೇ ಬಂದಿದ್ದಾರೆ ಹುಡುಗ. ಆ ಹುಡುಗ ಇಲ್ಲಿ ಯಾವುದೋ ಒಂದು ಸ್ಟಾಪಲ್ಲಿ ಹತ್ತದ. ಬೀರೂರಿಗಿಂತ ಮೊದಲೇ ಸಿಗುತ್ತೆ ಸ್ಟಾಪು, ಬೀರೂರಿಗಿಂತ ಮೊದಲೇ ಸಿಗುತ್ತೆ. ಆಮೇಲೆ ನೋಡಿ ಈಗ ನಾನು ಕೂಡ ತಿಂತಾಯಿದ್ದೀನಿ ಮಸಾಲೆ ದೋಸೆ. ಯಾಕಂದರೆ ಮಧ್ಯಾಹ್ನ 2:15 ಆಗಿದೆ. ಬೆಳಗ್ಗೆ ತಿಂಡಿ ತಿಂದಿರೋದು 9 ಗಂಟೆಗೆ. ಬೆಳಗ್ಗೆ ತಿಂಡಿ ತಿಂದಿರೋದು 9 ಗಂಟೆಗೆ. ಚಿಕ್ಕಯ್ಯ ಅವರು ತಿಂಡಿ ತಂದುಕೊಟ್ಟಿದ್ರು, ಅವ್ರ ಮನೆಯಲ್ಲಿ ತಿಂಡಿ ತಂದುಕೊಟ್ಟಿದ್ರು. ಬೆಳಗ್ಗೆ ತಿಂದಿದ್ವಿ. ಇವರೇ ಈಗ ಸದ್ಯಕ್ಕೆ ಊಟ ಮುಗೀತು. ಊಟ ತಿಂದಾಯಿತು. ಮಸಾಲೆ ದೋಸೆ ತಿಂತಾಯಿದ್ದೀನಿ ಇನ್ನು. ನಾನು ತಿಂದಾದ್ಮೇಲೆ ಸುರೇಶ್, ಇವರೇ ಸುರೇಶು. ಈಗ ಸುರೇಶ್ ಅವರು ತಿಂತಿದ್ದಾರೆ ಮಸಾಲೆ ದೋಸೆ. ಅದು ಮೆತ್ತಗೆ ಹೋಗಿತ್ತು. ಆಮೇಲೆ ತಿಂದಾದ್ಮೇಲೆ ನಾವೀಗ ನಮ್ಮ ಪ್ರಯಾಣ ಸಾಗಿದ್ದು. ನನ್ನ ಪಕ್ಕದಲ್ಲಿ ನೋಡಿ ಇವರೇ ರಘುನಂದನ್, ಅವರೇ ಚಿಕ್ಕಯ್ಯ, ಅವರೇ ಶಿವಕುಮಾರ್, ಇವರೇ ಸುರೇಶ್. ಓಕೆನಾ. ಇವರೇ ಈ ವಿಡಿಯೋನ ನೀವು ಲಾಸ್ಟ್ವರೆಗೂ ನೋಡಿ. ಯಾಕಂದರೆ ಇವತ್ತು ದತ್ತಾತ್ರೇಯ ಜಯಂತಿ, ಶನಿವಾರ 14ನೇ ತಾರೀಕು 2024ನೇ ಇಸ್ವಿ. ಈಗ ಮಧ್ಯಾಹ್ನ 2:15 ಟೈಮ್ ಮಧ್ಯಾಹ್ನ. ಓಕೆ ಅವರೇ, ನಾವೀಗ ಬೀರೂರು ನೋಡ್ಬೋದು ನೀವು. ಬೀರೂರಿನಲ್ಲಿ ಇಳಿದಿದ್ದೀವಿ ರೈಲ್ವೆ ಸ್ಟೇಷನಲ್ಲಿ. ಬೀರೂರು ರೈಲ್ವೆ ಸ್ಟೇಷನ್ ಇದು. ನಾವು ಇಳಿದಿದ್ದೀವಿ. ಈಗ ಬಸ್ಗೆ ಹೊರಟಿದ್ದೀವಿ. ಮಧ್ಯದಲ್ಲಿ ಹನುಮಾನ್ ದೇವಸ್ಥಾನ ಕಾಣಿಸ್ತಾ ಇದೆ ಎಡಗಡೆ. ನಾವು ಬಸ್ಗೆ ಹೊರಟಿದ್ದೀವಿ ಇಲ್ಲಿಂದ ನಡ್ಕೊಂಡು. KSRTC ಬಸ್ಗೆ ಸಿಗೋದಿಲ್ಲ ಅಂದರು, ಯಾರೋ ಹೇಳಿದ್ರು. KSRTC ಹೆಚ್ಚಾಗಿ ಬಸ್ಸುಗಳಿರೋದಿಲ್ಲ, ಯಾವುದೋ 1-2 ಟೈಮಿಂಗ್ ಅದು. ಎಲ್ಲಿಗೆ? ಹೊಸದುರ್ಗಕ್ಕೆ ಈ ಬೀರೂರಿಂದ ಬಸ್ಸುಗಳು ಅಷ್ಟು ಇರೋದಿಲ್ಲ, ಯಾವುದೋ 1-2 ಇರುತ್ತೆ. ಅದೇ ಪ್ರೈವೇಟ್ ಬಸ್ಸಲ್ಲಿ ಹೋಗ್ಬಿಡಿ ಅಂದರು. ನನಗೆ ಪ್ರೈವೇಟ್ ಬಸ್ ಅಂದರೆ ಆಗೋದಿಲ್ಲ. ಯಾಕೆಂದರೆ ಪ್ರೈವೇಟ್ ಬಸ್ಸಲ್ಲಿ ಮೈಕ್ ಸೌಂಡು, ಏನೇನೋ ಹಾಡುಗಳು, FM ಸೌಂಡುಗಳು ಇರ್ತವೆ ಪ್ರೈವೇಟ್ ಬಸ್ಸಲ್ಲಿ. ಜೊತೆಗೆ ಪ್ರೈವೇಟ್ ಬಸ್ಸಲ್ಲಿ ಟಿವಿಗಳು ಹಾಕಿರ್ತಾರೆ. ಟಿವಿಗಳ ಸೌಂಡು ನೋಡಲಾರೆ ಕೇಳಲಾರೆ ನನ್ನಿಂದ ಆಗಲ್ಲ. ಅದಕ್ಕೆ ಗೌರ್ಮೆಂಟ್ ಬಸ್ಸೇ ಬೇಕು ಅಂತ ನಾನು ಹೇಳಿದೆ. ಆದರೆ ಬೀರೂರಿಂದ ಹೊಸದುರ್ಗಕ್ಕೆ ಹೆಚ್ಚಾಗಿರೋದು ಬಸ್ಸುಗಳಂದರೆ ಅದು ಪ್ರೈವೇಟ್ ಬಸ್ಸುಗಳು. ಗೌರ್ಮೆಂಟ್ ಬಸ್ಸುಗಳು ಟೈಮಿಂಗು ಯಾವುದೋ ಒಂದೊಂದು ಬರ್ತದೆ, ಅದು ಬರೋದು ಹೋಗೋ ಅಂದರು. ಅದರಲ್ಲೂ 6 ಗಂಟೆಗೆ ಒಂದು ಬಸ್ ಇದೆ ಗೌರ್ಮೆಂಟು. ಎಲ್ಲಿಗೆ? ಹೊಸದುರ್ಗಕ್ಕೆ. ಎಲ್ಲಿಂದ? ಬೀರೂರಿಂದ ಹೊಸದುರ್ಗಕ್ಕೆ 6 ಗಂಟೆಗೆ ಬಸ್ ಇದೆ. ಅಲ್ಲಿವರೆಗೂ ಬೀರೂರಿಂದ ಹೊಸದುರ್ಗಕ್ಕೆ ಬಸ್ ಇಲ್ಲ ಅಂತ ಹೇಳ್ಬಿಟ್ರು. ಇದೊಂದು ಗೊಡವೆ ಆಗಾಯಿತು, ತುಂಬ ಬೇಜಾರಾಯಿತು. ಅದನ್ನು ನೋಡಿ ಈ ಮನುಷ್ಯನೇ ಹೇಳಿದ್ದು, ಟೀ ಅಂಗಡಿ ಮನುಷ್ಯನೇ ಹೇಳಿದ್ದು. ಗೊತ್ತಾಯ್ತಲ್ಲ.
ಈ ಟೀ ಅಂಗಡಿ ಮನುಷ್ಯನ ಹೇಳ್ದ, ಇಲ್ಲಿ ಪ್ರೈವೇಟ್ ಬಸ್ಸುಗಳಿದೆ, ಹೋಗಿ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡು. ಈಗ ನಾವು ಸರ್ಕಲಲ್ಲಿದ್ದೀವಿ, ಬೀರೂರು ಸರ್ಕಲ್ ಪಕ್ಕದಲ್ಲೇ ಪ್ರೈವೇಟ್ ಬಸ್ ಸ್ಟಾಪು. ಈ ಟೀ ಅಂಗಡಿ ಕೂಡ ಅಲ್ಲೇ ಇರೋದು. ಈ ಟೀ ಅಂಗಡಿ ಮನುಷ್ಯನ ಹೇಳ್ದ, ಪ್ರೈವೇಟ್ ಬಸ್ಸಲ್ಲಿ ಹೋಗಿ ಇಲ್ಲಾಂದರೆ ನಿಮ್ಗೆ 6 ಗಂಟೆವರೆಗೂ ಬಸ್ ಇಲ್ಲ ಅಂತ ಹೇಳ್ಬಿಟ್ಟ. ನಾವಿಲ್ಲಿ ಪ್ರೈವೇಟ್ ಬಸ್ಸೆಲ್ಲ ನೋಡ್ತಾ ಕೂತಿದ್ದೀವಿ. ಈಗ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಅಲ್ಲೊಂದು 2 ಬಸ್ ನಿಂತಿದೆ, ನೋಡ್ತಾಯಿದ್ದೀವಿ. ಯಾವುದಾದ್ರೂ ಆಟೋಗಳು ಬರುತ್ತಾ, ಇನ್ನೇನೋ ಬರುತ್ತಾ ಹೊಸದುರ್ಗಕ್ಕೆ, ಅದರಲ್ಲಿ ಹೋಗ್ಬಿಡೋಣ ಅಂತ ಕಾಯ್ತಾಯಿದ್ದೀವಿ ರೋಡಲ್ಲಿ. ಆಮೇಲೆ ಯಾವುದೂ ಸಿಗಲಿಲ್ಲ. ಆಮೇಲೆ ಈ ಪ್ರೈವೇಟ್ ಬಸ್ಸವರು ಹತ್ತಿ ಅಂದರು. ಆಮೇಲೆ ಈ ಸುರೇಶ ಚಿಕ್ಕಯ್ಯ ಹೇಳಿದ್ರು ಆ ಕಂಡಕ್ಟ್ರಿಗೆ, ಆ ಡ್ರೈವರ್ಗೆ, ಅಲ್ಲಿದ್ದರಲ್ಲ ಕೆಲವರೆಲ್ಲ ಬಸ್ಸಿನ ಕಡೆಯವರು, ಬಸ್ ಮಂಡಳಿಯವರು, ಸಂಸ್ಥೆಯವರು, ಅವರು ಹತ್ತಿ ಸಾರ್ ಅಂದರು. ನೋಡಿ ಅಲ್ಲಿ ನಾನು ಹಿಂದ್ಗಡೆ ಇದ್ದಾನೆ ಆ ಕಡೆ ಚಿಕ್ಕಯ್ಯ. ಆದರೆ ಹತ್ತಿ ಅಂದರೂ ನಾವು ಹತ್ತಲಿಲ್ಲ. ಆದರೂ ಅವ್ರು ಹತ್ಸ್ಕೊಬಿಟ್ರು ನಮಗೆ. ಯಾಕೆ ಅಂದರೆ ಅವ್ರು ಹೇಳಿದ್ರು, ನೋಡಿ ನಿಮಗೆ ಟೇಪ್ ರೆಕಾರ್ಡ್ ಸೌಂಡ್ ಹಾಕಲ್ಲ, ಟಿ ವಿ ಹಾಕಲ್ಲ. ನಾವೇನಾದರೂ ಟೇಪ್ ರೆಕಾರ್ಡ್ ಸೌಂಡು, FM ಸೌಂಡು, ಟಿ ವಿ ಸೌಂಡ್ ಹಾಕಿದರೆ ನೀವು ₹1 ನನಗೆ ಕೊಡಬೇಡಿ ಅಂದರು. ನೋಡಿ ಇದೆ ಟಿ ವಿ ಇದೆ, ಟೇಪ್ ರೆಕಾರ್ಡ್ ಇದೆ, FM ಇದೆ, ಆದರೆ ನಮಗೋಸ್ಕರ ಅವರು ಹಾಕಲ್ಲ ಅಂದರು. ಯಾಕಂದರೆ ನನಗೆ ಟಿ ವಿ ಸೌಂಡ್ ಕೇಳೋಕ್ಕಾಗಲ್ಲ, ಟೇಪ್ ರೆಕಾರ್ಡ್ ಸೌಂಡ್ ಕೇಳೋಕ್ಕಾಗಲ್ಲ, FM ಸೌಂಡ್ ಹಾಕಲ್ಲ. ಅದು ಪ್ರೈವೇಟ್ ಬಸ್ಸುಗಳಲ್ಲಿ ಹೆಚ್ಚಾಗಿರುತ್ತೆ. ಅದೇ ಗೌರ್ಮೆಂಟ್ ಬಸ್ಸಲ್ಲಿ ಕೆಲವು ಬಸ್ನಲ್ಲಿರುತ್ತೆ, ಕೆಲವು ಬಸ್ನಲ್ಲಿ ಇರಲ್ಲ. ಅದಕ್ಕೆ ಗೌರ್ಮೆಂಟ್ ಬಸ್ಗೆ ಹೋಗೋಣ ಅಂತ ನಾನು ಅಡ್ವೈಸ್ ಮಾಡಿದೆ. ಆದರೆ ಚಿಕ್ಕಯ್ಯ, ಸುರೇಶ, ಡ್ರೈವರ್ ಹತ್ರ, ಕಂಡಕ್ಟ್ರ್ ಹತ್ರ, ಇನ್ನೂ ಅವರ ಕ್ಲೀನರ್ ಹತ್ರ ಮಾತಾಡಿಕೊಂಡ್ರು. ಇನ್ನೂ ಅವ್ರು ಯಾರೋ ಇದ್ದಾರೆ ಅವ್ರ ಹತ್ರ ಮಾತಾಡಿಕೊಂಡ್ರು. ಆಮೇಲೆ ಅವರೇ ಹೇಳಿದ್ರು, ಇಲ್ಲ ನಾವು ಹಾಕಲ್ಲ, ಬನ್ನಿ ಸಾರ್, ಬನ್ನಿ ಸ್ವಾಮೀಜಿ, ಬನ್ನಿ ಗುರುಗಳೇ, ನಾವು ಹಾಕೋದಿಲ್ಲ. ನಾವೇನಾದರೂ ಟೇಪ್ ರೆಕಾರ್ಡ್ ಸೌಂಡ್, ಟಿ ವಿ ಸೌಂಡ್ ಹಾಕಿದರೆ ನೀವು ದುಡ್ಡೇ ಕೊಡಬೇಡಿ, ₹1 ಕೊಡಬೇಡಿ ಅಂತ ಹೇಳಿಬಿಟ್ರು ಅವರು. ಸರಿ ಅಂತ ಆಮೇಲೆ ಬಸ್ ಹತ್ತಿದ್ವಿ, ಕೂತ್ಕೊಂಡ್ವಿ. ನನಗೆ ಸೀಟ್ ಕೊಟ್ಟರು, ಬೇರೆ ಸೀಟುಗಳಿರಲಿಲ್ಲ. ಚಿಕ್ಕಯ್ಯ, ಆಮೇಲೆ ಶಿವಕುಮಾರು, ಆಮೇಲೆ ಇನ್ನು ಜೊತೆಯಲ್ಲಿ ಬಂದಿದ್ದ ರಘುನಂದನ್ ಎಲ್ಲ ನಿಂತ್ಕೊಂಡಿದ್ದಾರೆ. ಸರಿ, ಬಸ್ಸು ಹೋಗ್ತಾ ಇದೆ, ನಿಮಗೂ ಗೊತ್ತು, ನೋಡ್ತಾ ಇದ್ದೀರ. ಅಲ್ಲಲ್ಲಿ ತೆಂಗಿನ ಮರಗಳು, ಜೊತೆಗೆ ನೋಡಿ ಆಲದ ಮರ ಎಲ್ಲ ಕಟ್ ಮಾಡಾಕಿದ್ದಾರೆ. ರೋಡ್ ಸೈಡ್ಗಳಲ್ಲಿ, ರಸ್ತೆ ಬದಿಗಳಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ಕಟ್ ಮಾಡಿ ಬಿಸಾಕಿದ್ದಾರೆ. ನೀವು ನೋಡ್ಬೋದು, ರಸ್ತೆ ಬದಿಗಳಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ಕಟ್ ಮಾಡಾಕಿದ್ದಾರೆ. ನನಗೆ ತುಂಬ ಸ್ವಲ್ಪ ಬೇಜಾರಾಯಿತು. ಏನಪ್ಪ, ಎಷ್ಟು ದೊಡ್ಡ ದೊಡ್ಡ ಮರಗಳನ್ನೆಲ್ಲ ರೋಡ್ ಸೈಡಲ್ಲಿ ಕಟ್ ಮಾಡಿಬಿಟ್ಟಿದ್ದಾರಲ್ಲ, ರೋಡ್ ಸೈಡಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ಕಟ್ ಮಾಡಾಕ್ಬಿಟ್ಟಿದ್ದಾರಲ್ಲ ಅಂತ ಅನ್ನಿಸ್ತು. ನೋಡ್ತಾ ಹೊರಟೆ, ದೊಡ್ಡ ದೊಡ್ಡ ಮರಗಳನ್ನು ಕಟ್ ಮಾಡಿಬಿಟ್ಟಿದ್ದಾರೆ. ನನಗೆ ಬೇಜಾರಾಯಿತು, ಯಾಕಪ್ಪ ಇದೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಇವರು ಅಂತ. ಆಮೇಲೆ ಗೊತ್ತಾಯ್ತು, ನೋಡಿ ಇಲ್ಲಿ ಲಾರಿಗೆ ತುಂಬ್ತಿದ್ದಾರೆ. ಈ ಲಾರಿ ಇದೆಯಲ್ಲ ಎಡಗಡೆ, ಅಲ್ಲಿ ತುಂಬ್ತಿದ್ದಾರೆ. ಸೌದೆನ ಯಾಕೆ ತುಂಬ್ತಿದ್ದಾರೆ ಇವರು? ಈ ರೀತಿ ಕಟ್ ಮಾಡ್ಬೋದಾ ಇವರು? ಸರಿನಾ ತಪ್ಪ ಅಂತ ನಾನೇ ಲೆಕ್ಕಾಚಾರ ಮಾಡಿದೆ. ಆಮೇಲೆ ನನಗೆ ಅರ್ಥ ಆಯಿತು. ನೋಡಿ JCBನಲ್ಲಿ ಲಿಫ್ಟಲ್ಲಿ ಎತ್ತಿ, ಅದೇ ಲಿಫ್ಟಲ್ಲಿ ಎತ್ತಿ ತುಂಡುಗಳನ್ನು ಲಾರಿಗೆ ಹಾಕ್ತಿದ್ದಾರೆ. ಆಮೇಲೆ ನನಗೆ ಅರ್ಥ ಆಯಿತು, ಇವು ಮರಗಳಿಗೆ ವಯಸ್ಸಾದಮೇಲೆ ಅವು ಮುರಿದೋಗ್ತವೆ. ಮಳೆ ಬಂದರೆ, ಗಾಳಿ ಬಂದರೆ ರಸ್ತೆಗಳಲ್ಲಿ ಬೀಳ್ತವೆ. ಆಗ ಬಸ್ಸುಗಳ ಮೇಲೆ ಬೀಳ್ಬೋದು. ಬಸ್ಸುಗಳ ಮೇಲೆ ಬಿದ್ದರೆ ಎಷ್ಟೋ ಅನರ್ಥಗಳಾಗುತ್ತೆ. ಅದಕ್ಕೆ ಅವರು ಹೊಡೆದಾಕ್ತಿದ್ದಾರೆ. ನೋಡಿ ಕೆಲವು ಮರಗಳು, ನೋಡಿ ಈ ಮರ ಎಷ್ಟು ಚೆನ್ನಾಗಿದೆ, ದೊಡ್ಡದಾಗಿದೆ ಆಲದ ಮರ, ಅಂಥ ಮರನ ಬಿಟ್ಬಿಟ್ಟಿದ್ದಾರೆ, ಪರವಾಗಿಲ್ಲ, ಅದೆಷ್ಟೋ ಒಳ್ಳೆಯದಾಯಿತು. ಆದರೆ ಇನ್ನು ಕೆಲವು ಮರಗಳನ್ನು ಹಂಗಿಲ್ಲ, ಯಾವ ಮರಗಳ ಮೇಲೆ ಡೌಟ್ ಬರುತ್ತೆ ಇವರಿಗೆ ಆ ಮರಗಳನ್ನು ಕಡ್ದಾಕ್ತಾರೆ. ನಾನು ಅಂದ್ಕೊಂಡೆ ಅನಿವಾರ್ಯತೆ, ಇದು ಅಸಹಾಯಕತೆ, ತುಂಬ ಅಸಹಾಯಕತೆ, ಯಾಕಂದರೆ ಕಡಿಲೇಬೇಕು ಮರನ ಅನ್ನೋದು. ಸರಿ, ಆಮೇಲೆ ಆ ಡ್ರೈವರು, ಆ ಕ್ಲೀನರು ಅವ್ರು ಹೇಳಿದ್ರು, ಏನಂತ ಹೇಳಿದ್ರು ಅಂದರೆ, ನೀವು ಹೊಸದುರ್ಗಕ್ಕೆ ಹೋಗಬೇಡಿ, ಹೊಸದುರ್ಗಕ್ಕಿಂತ ಮುಂಚೆನೇ ಇನ್ನೂ 2 ಕಿಲೋಮೀಟ್ರು ಹೊಸದುರ್ಗ ಇರೋವಾಗಲೇ ಅಲ್ಲೇ ಇಳ್ಕೊಬೇಡಿ. ಎಡಗಡೆಗೆ ಶ್ರೀ ಸದ್ಗುರು ಸೇವಾ ಆಶ್ರಮ ಇದೆ. ನೀವು ಅಲ್ಲಿ ಹೋದರೆ ನಿಮಗೆ ಅಲ್ಲಿ ಕಾರ್ಯಕ್ರಮ ಇರುತ್ತೆ, ಉಳ್ಕೊಳ್ಳೋಕ್ಕೆ ರೂಮ್ ಕೊಡ್ತಾರೆ, ಫ್ರೀಯಾಗಿ ಊಟ ಕೊಡ್ತಾರೆ. ಅಲ್ಲಿ ಉಳ್ಕೊಬೇಡಿ ಇವತ್ತು. ನಾಳೆ ಬೇಕಾದ್ರೆ ಬೆಳಗ್ಗೆ ನೀವು ಗೂಳಿ ಹೊಸಳಿಗೆ ಹೋಗಿ
ಅಲ್ಲಿ ನಿಮ್ಮ ಕಾರ್ಯಕ್ರಮ ಮಾಡ್ಕೊಳ್ಳಿ ಅಂತ ಡ್ರೈವರು ಕ್ಲೀನರ್ ಐಡಿಯಾ ಕೊಟ್ಟಿದ್ದಾರೆ. ಯಾರಿಗೆ? ಚಿಕ್ಕಯ್ಯಗೆ, ಸುರೇಶಗೆ. ಅವ್ರು ನನಗೆ ಹೇಳಿದರು, ಗುರುಗಳೇ ಇಲ್ಲಿ ಶ್ರೀ ದತ್ತಾತ್ರೇಯ ಸ್ವಾಮಿ ಜಯಂತಿ ಇದೆಯಂತೆ, ಏನೋ ಕಾರ್ಯಕ್ರಮ ಮಾಡ್ತಿದ್ದಾರಂತೆ, ಅಲ್ಲಿ ಇಟ್ಕೊಬಿಡೋಣ, ರೂಮುಗಳು ಕೊಡ್ತಾರಂತೆ, ಏನೋ ಕಡಿಮೆ ಬಾಡಿಗೆ ಕೊಡ್ಬೋದು, ಏನೋ ಒಂದು ಅಷ್ಟು ಕೊಟ್ಟರೆ ಹೋಗ್ಬಿಡೋಣ, ಊಟನೂ ಕೊಡ್ತಾರಂತೆ ಅಂತ ಹೇಳಿಬಿಟ್ರು. ಅವ್ರಿಗೂ ಗೊತ್ತಿಲ್ಲ ದತ್ತಾತ್ರೇಯ ಜಯಂತಿ ಅಂತ ಗೊತ್ತಿಲ್ಲ ಯಾರಿಗೂ. ಏನೋ ಆಶ್ರಮ ಇದೆ 2 ಕಿಲೋಮೀಟ್ರು, ಇನ್ನೂ ಹೊಸದುರ್ಗ 2 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. ಆವಾಗಲೇ ಇಳ್ಕೊಬೇಕಂತೆ, ಮೊದಲೇ ಇಳ್ಕೊಬೇಕಂತೆ ಮುಂಚೆನೇ. ಅಲ್ಲಿ ಆಶ್ರಮ ಇದೆ ಅಂತೆ, ಊಟ ಕೊಡ್ತಾರಂತೆ ಅಂದರು. ಏನಂದರೆ ಗೇಟಿಂದ ಮೇನ್ ರೋಡಿಂದ 2 ಕಿಲೋಮೀಟ್ರ್ ನಡಿಬೇಕು. ಸದ್ಯಕ್ಕೆ ನಾನು, ಚಿಕ್ಕಯ್ಯ, ಸುರೇಶ, ಆಮೇಲೆ ನೋಡಿ ಟಿ ನರಸೀಪುರ ಮಂಜು ಇವರು, ಆ ಕಡೆ ಇರೋದು ರಘುನಂದನ್, ಆ ಕಡೆ ಇರೋದು, ಆಮೇಲೆ ಅಲ್ಲಿ ಶಿವಕುಮಾರು, ಈ ಕಡೆ ಚಿಕ್ಕಯ್ಯ, ಎಲ್ಲ ನಡ್ಕೊಂಡು ಹೋಗ್ತಾಯಿದ್ವಿ. ಈಗಾಗಲೇ 1.5 ಕಿಲೋಮೀಟ್ರ್ ನಡ್ಕೊಂಡು ಬಂದುಬಿಟ್ಟಿದ್ವಿ ಮೇನ್ ರೋಡಿಂದ. ಸದ್ಯಕ್ಕೆ ಇಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಾರೆ, ಆಶ್ರಮ ಇದೆ ಅಂತ ಕಂಡಕ್ಟ್ರು ಡ್ರೈವರು ಹೇಳಿದ್ದಾರೆ ಈ ಚಿಕ್ಕಯ್ಯನಿಗೆ. ನೋಡಿ ಚಿಕ್ಕಯ್ಯ ಅವರು, ಆಮೇಲೆ ಸುರೇಶ್ ಪಕ್ಕದಲ್ಲಿದ್ದಾರೆ ಅವ್ರಿಗೆ. ನಾವು ನಡ್ಕೊಂಡು ಆ ಲೇಔಟಲ್ಲಿ ಬಂದರೆ ಇಲ್ಲಿ ಒಳ್ಳೆಯ ವಾತಾವರಣ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಸೂರ್ಯ ಭಗವಾನ ಅಲ್ಲಿ ಸೂರ್ಯಾಸ್ತ ಆಗ್ತಾವನೆ. ಸ್ವಲ್ಪ ನಾನು ನಮಸ್ಕಾರ ಮಾಡಿಕೊಂಡೆ, ಸೂರ್ಯ ನಮಸ್ಕಾರ ಎಲ್ಲ ಮಾಡಿಕೊಂಡೆ. ಇವರೆಲ್ಲ ಮುಂದಕ್ಕೆ ಸಾಗಿದ್ದಾರೆ. ನೋಡಿ ಆ ಬೆಟ್ಟಗಳು ಗುಟ್ಟಗಳು, ಒಳ್ಳೆ ಏರಿಯಾ. ಈ ಕಡೆ ಸ್ಟ್ರೈಟ್ ಹೋದರೆ ಗುಳಿ ಹೊಸಳಿಗೆ ಹೋಗುತ್ತೆ ರೋಡು. ಸದ್ಯಕ್ಕೆ ನಾವು ಈ ರೋಡಲ್ಲಿ ಆಶ್ರಮಕ್ಕೆ ಹೋಗ್ತಾಯಿದ್ವಿ. ದೂರದಲ್ಲಿ ಕಾಣುತ್ತೆ ಆಶ್ರಮ, ಕೇಸರಿ ಕಲರ್ ಇರುತ್ತೆ. ಇನ್ನೊಂದು ಅರ್ಧ ಕಿಲೋಮೀಟ್ರಲ್ಲಿ ಸಿಗುತ್ತೆ. ನಡ್ಕೊಂಡು ಹೊರಟಿದ್ವಿ, ನೋಡಿ ಅಲ್ಲಿ ಕಾಣುತ್ತೆ ದೂರದಲ್ಲಿ ಕೇಸರಿ ಕಲರು. ಅಲ್ಲಿ ಹೋಗ್ಬೇಕು ನಾವು. ನಡ್ಕೊಂಡು ಹೋಗ್ತಾಯಿದ್ವಿ ಎಲ್ಲರೂ ಒಟ್ಟಿಗೆ. ಇವರೇ ಇಲ್ಲಿ ರೂಮ್ ಇರುತ್ತೆ, ಊಟ ಕೊಡ್ತಾರೆ, ಏನೋ ಒಂದಷ್ಟು ಕೊಟ್ಬಿಟ್ರೆ ಸ್ವಾಮೀಜಿಗೆ ಹತ್ರ ಕೇಳ್ಕೊಂಡ್ರೆ ಅಂತ ಅವ್ರು ಐಡಿಯಾ ಕೊಟ್ಟಿದ್ದು. ಅದಕ್ಕೆ ನಾವು ಇಲ್ಲಿ ಇಳ್ಕೊಂಡಿದ್ವಿ. ಇಲ್ಲಾಂದ್ರೆ ಏನಾಗ್ತಿತ್ತು, ಹೊಸದುರ್ಗಕ್ಕೆ ಹೋಗಬೇಕು, ಹೊಸದುರ್ಗದಲ್ಲಿ ಲಾಡ್ಜಲ್ಲಿ ರೂಮ್ ಮಾಡಬೇಕು. ಅಲ್ಲಿಗೆ ನಾನು ಒಬ್ಬನೇ ಉಳ್ಕೊಳ್ಳೋದು ಅವಾಗಲೂ. ಆಮೇಲೆ ನಾರಾಯಣ ರೆಡ್ಡಿ ಬರ್ತಾರೆ ಕೋಲಾರ ಜಿಲ್ಲೆಯಿಂದ, ಅವರು ನಾನು ಲಾಡ್ಜಲ್ಲಿ ಉಳ್ಕೊಂಡು ರಾತ್ರಿ ಬೆಳಗ್ಗೆಗೆ ತುಮಕೂರಿಂದ ಪರಮೇಶ್ವರ್ ಬರ್ತಾರೆ ಕಾರ್ನಲ್ಲಿ 8 ಗಂಟೆಗೆ. ಅವ್ರ ಜೊತೆ ಕಾರ್ನಲ್ಲಿ ನಾವು ಗೂಳಿ ಹೊಸಳಿಗೆ ಪ್ರಯಾಣ ಬೆಳೆಸ್ಬೇಕಿದ್ದು ಪ್ಲ್ಯಾನಿಂಗ್. ಆದರೆ ಈಗ ಪ್ಲ್ಯಾನಿಂಗ್ ಚೇಂಜ್ ಆಗೋಯ್ತು. ಯಾವ ರೀತಿ? ಆ ಬಸ್ ಕಂಡಕ್ಟ್ರು ಡ್ರೈವರು, ಅಯ್ಯೋ ಯಾಕೆ ಹೊಸದುರ್ಗಕ್ಕೆ ಹೋಗಿ ಅಲ್ಲಿ ರೂಮ್ ಮಾಡ್ತೀರಾ, ನೀವು ರೂಮ್ ಮಾಡೋಷ್ಟೇ ಇಲ್ಲ, ಹೊಸದುರ್ಗಕ್ಕಿಂತ ಮುಂಚೆನೇ 2 ಕಿಲೋಮೀಟ್ರ್ ಮುಂಚೆನೇ ಇಳ್ಕೊಬಿಡಿ, ಅಲ್ಲಿ ಆಶ್ರಮ ಇದೆ, ಅಲ್ಲಿ ಹೋಗಿ ಊಟ ಕೊಡ್ತಾರೆ, ಇರಲಿಕ್ಕೆ ಆಶ್ರಯ ಕೊಡ್ತಾರೆ ಅಂತ ಕೊಟ್ಬಿಟ್ಟಿದ್ದಾರೆ. ಅವ್ರ ಐಡಿಯಾ ಮೇಲೆ ನಮಗೂ ಒಂದು ಇದಾಯ್ತಲ್ವ, ಏನೋ ಫ್ರೀಯಾಗಿ ರೂಮ್ ಕೊಡ್ತಾರೇನೋ, ಉಚಿತವಾಗಿ ಕೊಡ್ತಾರೇನೋ, ಅಥವಾ ಏನಾದರೂ ಸ್ವಲ್ಪ ತಗೊಳ್ತಾರೇನೋ, ಏನೋ ಊಟ ಎಲ್ಲ ಕೊಡ್ತಾರಲ್ಲ ಎಲ್ಲರಿಗೂ. ಇದು ನಮ್ಮ ಪ್ಲ್ಯಾನಿಂಗು. ಎಲ್ಲ ಹೊರಟಿದ್ವಿ ನಮ್ಮದು ನೋಡಿ ಟೀಮು. ಚಿಕ್ಕಯ್ಯ, ರಘುನಂದನ್ನು, ಟಿ ನರಸೀಪುರ ಮಂಜು, ಮೈಸೂರು ಶಿವಕುಮಾರ್, ಇಷ್ಟು ಜನ ಹೊರಟಿದ್ವಿ ನಾವು. ನಡ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನೂ ಅಲ್ಲೈತೆ ಅದು ಮುಂದೆ ದೂರದಲ್ಲಿ ಆಶ್ರಮ. ಸದ್ಯಕ್ಕೆ ಆಶ್ರಮದ ಹತ್ರ ಬಂದು ಇದು ಮೇನ್ ಗೇಟು. ಇಲ್ಲಿ ಪೊಲೀಸ್ನವರೆಲ್ಲ ಇದ್ದಾರೆ, ನೀವು ನೋಡ್ಬೋದು. ಶ್ರೀ ಸದ್ಗುರು ಸೇವಾ ಆಶ್ರಮ, ಇವರೇ ಸುರೇಶು. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದ್ದಲ್ಲ ಅದೇ ಸೇವಾ ಆಶ್ರಮ. ಏನೋ ಕಾರ್ಯಕ್ರಮ ಇದೆ ನಮಗೆ ಕಾಣಿಸ್ತಾ ಇದೆ. ಸರಿ ಕೇಳೋಣ ಅಂತ ಅಲ್ಲಿ ಒಬ್ಬ ಗಾಡಿ ಮೇಲೆ ಕೂತಿದ್ದಾನೆ ಎಡಗಡೆ, ಅವನ ಹತ್ರ ನಾನು ಹೋದೆ. ನೋಡಿ ಇವ್ರ ಹತ್ರ ಹೋದೆ ನಾನು. ಅವ್ರಿಗೆ ಕೇಳಿದೆ, ಏನಪ್ಪ ಸಮಾಚಾರ, ಇಲ್ಲೇನು ನಡೀತಾ ಇದೆ ಅಂತ. ಅವ್ರು ಹೇಳಿದ್ರು, ಇವತ್ತು ದತ್ತಾತ್ರೇಯ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ, ನೀವು ಎಲ್ಲಿಂದ ಬಂದಿದ್ರಿ ಏನೆಲ್ಲ ಕೇಳ್ದೆ. ದತ್ತಾತ್ರೇಯ ಜಯಂತಿ ಇದೆ ಅಂತಂದ ತಕ್ಷಣವೇ ಆವಾಗ ನನಗೆ ಫ್ಲ್ಯಾಶ್ ಆಯಿತು, ಹೌದಲ್ಲ ಇವತ್ತು ದತ್ತಾತ್ರೇಯ ಜಯಂತಿ ಅಂತ. ಯಾಕಂದರೆ ಈಗಾಗಲೇ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ದತ್ತಾತ್ರೇಯ ಜಯಂತಿ ಬಗ್ಗೆ. ಬೆಳಗ್ಗೆ ಅಪ್ಲೋಡ್ ಮಾಡಿದ್ದೀನಿ, ಬೆಳಗ್ಗೆನೇ. ಈಗ ಮಧ್ಯಾಹ್ನ ಇಷ್ಟೊತ್ತಾಗಿದೆ ಮಧ್ಯಾಹ್ನ ಇಷ್ಟೊತ್ತಾಗಿದೆ. ಇಲ್ಲೇನು ಪ್ರೋಗ್ರಾಮ್ ನಡೀತದಂತೆ ನಮ್ಗೆ ಗೊತ್ತಿರಲಿಲ್ಲ. ನಿಜ ಹೇಳ್ಬೇಕಂದ್ರೆ ಇಲ್ಲೇನು ಪ್ರೋಗ್ರಾಮ್ ನಡೀತದೆ, ಯಾರ್ದು ಆಶ್ರಮ ಏನೂ ಗೊತ್ತಿಲ್ಲ. ಶ್ರೀ ಸದ್ಗುರು ಆಶ್ರಮ ಅಂದ ತಕ್ಷಣ ಇವರು ತಮಿಳ್ನಾಡವ್ರೊಬ್ರು ಇದ್ದಾರೆ, ಆದಿಯೋಗಿ ಸದ್ಗುರು ಆಶ್ರಮನ ವಾಸುದೇವನ್, ಅವ್ರು ಅಂದ್ಕೊಬಿಟ್ಟೆ ನಾನು. ಅವರು ಅಲ್ವಂತೆ. ಇದು ಗುರುದೇವ ದತ್ತ ಆಶ್ರಮ, ದತ್ತಾತ್ರೇಯ ಆಶ್ರಮ. ಇದು ದತ್ತ ಜಯಂತಿ 3 ದಿನ ಕಾರ್ಯಕ್ರಮ ಇರುತ್ತಂತೆ. ಸದ್ಯಕ್ಕೆ ನಾವು ಇಲ್ಲಿ ಬಂದಿದ್ವಿ. ಆಮೇಲೆ ಮುಂದಕ್ಕೆ ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ವಿವರಿಸ್ತೀನಿ.
ಮೊದಲು ನಮಗೆ ರೂಮ್ ಬೇಕು ಉಳ್ಕೊಳ್ಳಿಕ್ಕೆ. ಇಲ್ಲಿ ಆಡಳಿತ ಮಂಡಳಿ ಇದೆ, ಅಲ್ಲಿಗೆ ಹೋಗಿ ಕೇಳ್ಕೊಂಡು ಬನ್ನಿ ಅಂತ ನಾನು ಚಿಕ್ಕಯ್ಯನಿಗೆ ಸುರೇಶ್ಗೆ ಕಳಿಸಿದ್ದೆ. ಅವ್ರು ಹೋಗಿ ವಿಚಾರಿಸಿದ್ರು. ಆದರೆ ಅವ್ರು ಹೇಳಿದ್ರಂತೆ ಆಡಳಿತ ಮಂಡಳಿಯವರು, ನಿಮಗೆ ಎಲ್ಲರಿಗೂ ಉಳ್ಕೊಳ್ಳಿಕ್ಕೆ ಬೇರೆ ಒಂದು ನಮ್ಮದು ಭವನ ಇದೆ ಹೊಸದುರ್ಗದಲ್ಲಿ, ಅಲ್ಲಿ ಕೊಡ್ತೀವಿ. ಒಂದು ಹಾಲ್ ಕೊಡ್ತೀವಿ, ಹಾಲಲ್ಲಿ ನೀವೆಲ್ಲ ಉಳ್ಕೊಳ್ಳಿ. ಸ್ವಾಮೀಜಿಗೆ ಮಾತ್ರ ಸಪ್ರೇಟಾಗಿ, ಗುರುಗಳಿಗೆ ಮಾತ್ರ ಸಪ್ರೇಟಾಗಿ ಒಂದು ರೂಮ್ ಕೊಡ್ತೀವಿ ಅಂತ ಹೇಳಿದ್ರಂತವ್ರು. ಮುಂದಕ್ಕೆ ಏನಾಗುತ್ತೆ, ಏನು ನಡೆಯುತ್ತೆ, ಇಲ್ಲಿ ಇನ್ನೂ ಕೆಲವು ಪ್ರಕ್ರಿಯೆಗಳು ನಡೀತವೆ ವಿಚಿತ್ರವಾಗಿ ಅವೆಲ್ಲ ನೋಡ್ಬೋದು. ಹಾಗೆ ದತ್ತಾತ್ರೇಯ ಕಾರ್ಯಕ್ರಮ ಯಾವ ರೀತಿ ನಡೆಯುತ್ತೆ, ಇಲ್ಲಿ ಎಷ್ಟೆಲ್ಲ ಚೆನ್ನಾಗಿ ನಡೆಯುತ್ತೆ, ನಾನು ಯಾವ ರೀತಿ ಇಲ್ಲಿ ಭಾಗಿಯಾದೆ ಅನ್ನೋದನ್ನು ನೀವು ನೆಕ್ಸ್ಟು ನೋಡ್ಬೋದು. ಇವರೇ ಪಾರ್ಟ್ 1 ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪಾರ್ಟ್ 2 ತಪ್ಪದೇ ನೋಡಿ. ಇಲ್ಲಿನ ಕಾರ್ಯಕ್ರಮಗಳನ್ನು ನೀವು ನೋಡ್ಬೋದು. ಭಗವಂತನ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ಬೋದು. ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಂ ಶಾಂತಿ.